बेळगावातील क्रांतीवीर संगोळी रायण्णा अर्बन कोऑपरेटिव्ह सोसायटी घोटाळ्याप्रकरणी ठेवीदार मागील 10 वर्षांपासून न्यायासाठी भटकत आहेत. हायकोर्टाचा आदेश असतानाही सक्षम प्राधिकरणाच्या निष्काळजीपणामुळे त्रस्त झालेल्या ठेवीदारांनी आता केपीआयडी कायदाच रद्द करून आपले पैसे परत मिळावेत अशी मागणी मुख्यमंत्र्यांकडे जिल्हाधिकाऱ्यांमार्फत केली आहे. आज बेळगाव जिल्हाधिकारी कार्यालयात आलेल्या ठेवीदारांनी क्रांतीवीर संगोळी रायण्णा अर्बन कोऑपरेटिव्ह क्रेडिट सोसायटी आणि संबंधित इतर संस्थांमध्ये गुंतवणूक करून फसवणूक झालेल्या नागरिकांनी आपले पैसे परत मिळवण्यासाठी सरकारकडे धाव घेतली. ಹಿಂದೆ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಗಜರಾಜ್ ಹಾಗೂ ಭೀಮಾಂಬಿಕಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀಯುತ ಆನಂದ್ ಬಾಲಕೃಷ್ಣ ಅಪ್ಪುಗೋಳ್ ಹಾಗೂ ಆತನ ಪತ್ನಿ ಮತ್ತು ನಿರ್ದೇಶಕರು ಸೇರಿ ಸೊಸೈಟಿಯ ಎಲ್ಲ ಹಣವನ್ನ ವಂಚನೆ ಮಾಡಿ ಠೇವಣಿದಾರರಿಗೆ ಮೋಸ ಮಾಡಿದ್ದಾರೆ ಅಂತ ಕಡೆಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ತದನಂತರ ಹಲವಾರು ಠೇವಣಿದಾರರು ಗ್ರಾಹಕರ ನ್ಯಾಯಾಲಯ ಹಾಗೂ ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿ ಆದೇಶಗಳನ್ನು ಪಡೆದರು. ಆದರೆ ಕರ್ನಾಟಕ ಸರ್ಕಾರ ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರವನ್ನ ನೇಮಕ ಮಾಡಿ ಅರ್ಜಿಗಳನ್ನು ಕರೆದರು. ಅದರ ಪ್ರಕಾರ ಠೇವಣಿದಾರರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಹಣ ಮರುಪಾವತಿ ಮಾಡುವಂತೆ ವಿನಂತಿಸಿದರು. ಆದರೆ ಸಕ್ಷಮ ಪ್ರಾಧಿಕಾರದವರು ನೀವು ಕೊಟ್ಟಿರುವ ದಾಖಲೆಗಳು ಸರಿ ಇಲ್ಲ, ನೀವು 20,000ಕ್ಕಿಂತ ಹೆಚ್ಚು ನಗದು ಹಣವನ್ನು ನೀವು ಠೇವಣಿ ಮಾಡಿದ್ದೀರಿ, ಕೊಡಕ್ಕೆ ಬರುವುದಿಲ್ಲ ಅಂತೇಳಿ ಆದೇಶ ಮಾಡಿದರು. ಅದನ್ನ ವಿರೋಧಿಸಿ ಠೇವಣಿದಾರರು ಹೈಕೋರ್ಟ್ನಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿದರು. ಮಾನ್ಯ ಉಚ್ಚ ನ್ಯಾಯಾಲಯವು ಠೇವಣಿದಾರರು ಇಟ್ಟಂತ ಹಣ ಕ್ರಮಬದ್ಧವಾಗಿದೆ, ಆ ಹಣವನ್ನು ಕೊಡಬೇಕು ಅಂತ ಹೇಳಿ ಆದೇಶ ಆಯಿತು. ಆ ಆದೇಶದ ಪ್ರತಿಗಳನ್ನ ತಗೊಂಡು ಮತ್ತೆ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ ಅರ್ಜಿಗಳನ್ನ ನೀಡಿದ್ರು. ಅಧಿಕಾರಿಗಳು ಮತ್ತೆ ಹಲವಾರು ಅಸಾಧ್ಯವಾದಂತಹ ದಾಖಲೆಗಳನ್ನ ಪೂರೈಸಬೇಕೆಂದು ಕೇಳಿದ್ರು. ಆದ್ರೂ ಕೂಡ ಠೇವಣಿದಾರರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಹಣವನ್ನು ನೀಡಬೇಕಂತ ಹೇಳಿ ವಿನಂತಿಸಿಕೊಂಡ್ರು. ಆದ್ರೂ ಮತ್ತೆ ಇವತ್ತು ಸಕ್ಷಮ ಪ್ರಾಧಿಕಾರದವರು ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಈ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. 10 ವರ್ಷಗಳಿಂದ ಮಾಡತಕ್ಕಂಥ ಹೋರಾಟದ ಫಲ ಇವತ್ತಿಗೂ ಕೂಡ ಕೆಪಿಐಡಿ ಕಾನೂನಿನ ಒಂದೇ ಒಂದು ಕಲಮಿನ ಅನುಗುಣವಾಗಿ ಇವತ್ತು ಠೇವಣಿದಾರರಿಗೆ ಹಣ ಸಿಗ್ತಾ ಇಲ್ಲ. ಇದೇ ತರ ಬಸವೇಶ್ವರ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಸ್ಥೆಯು ಕೂಡ 2021ರಲ್ಲಿ ಬಂದಾಗಿದೆ. ಅಲ್ಲಿಯೂ ಕೂಡ ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಇವತ್ತಿಗೂ ಕೂಡ ಅಲ್ಲಿಯೂ ಕೂಡ ಹಣ ಠೇವಣಿದಾರರಿಗೆ ಸಿಕ್ಕಿಲ್ಲ. ಇವತ್ತು ಹಲವಾರು ವಯೋವೃದ್ಧರು, ನಿವೃತ್ತ ನೌಕರರು, ಸೈನಿಕರು ಹಣವನ್ನ ಏನು ಸಂಗೊಳ್ಳಿ ರಾಯಣ್ಣ ಸೊಸೈಟಿಯಲ್ಲಿ ಠೇವಣಿ ಮಾಡಿದಾರ, ಆ ಠೇವಣಿ ಮಾಡಿದಂತ ಠೇವಣಿದಾರರಿಗೆ ಹಣ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ಕೆಪಿಐಡಿ ಕಾನೂನಲ್ಲಿರ್ತಕ್ಕಂಥ ಕೆಲವೊಂದು ದೋಷಗಳು. ಆದ್ದರಿಂದ ತಕ್ಷಣವೇ ಸರ್ಕಾರ ಈ ಕೆಪಿಐಡಿ ಕಾನೂನನ್ನ ರದ್ದುಗೊಳಿಸಬೇಕು ಅಥವಾ ಹಿಂಪಡೆದುಕೊಳ್ಬೇಕು. ಮತ್ತು ಈಗಾಗಲೇ ಏನು ಆನಂದ್ ಅಪ್ಪುಗೋಳ್ ಅವರ ಆಸ್ತಿಯನ್ನ ಪ್ರಾಧಿಕಾರದವರು ಹರಾಜು ಮಾಡಿದ್ದಾರೆ, ಹಣವನ್ನ ಸಂಗ್ರಹ ಮಾಡಿದ್ದಾರೆ, ಆ ಹಣವನ್ನ ತಕ್ಷಣವೇ ಠೇವಣಿದಾರರಿಗೆ ಪಾವತಿ ಮಾಡಬೇಕೆಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಜೈ ಹಿಂದ್, जय भारत. ನಾನು लातूर ಅಂತ वकीलರು, ಬೆಳಗಾವಿ. या संस्थेचे अध्यक्ष आनंद बाळकृष्ण अप्पुगोळ आणि संचालक मंडळाने निवृत्त कर्मचारी, ज्येष्ठ नागरिक आणि माजी सैनिकांची फसवणूक करून संस्था बंद केली होती. यानंतर ठेवीदारांनी न्यायालयात धाव घेतली. राज्य सरकारने केपीआयडी कायद्याअंतर्गत सक्षम प्राधिकरण नेमून संस्थेची मालमत्ता जप्त करून लिलाव केला. मात्र ठेवीदारांनी पैसे परत मिळवण्यासाठी अर्ज केल्यावर तांत्रिक कारणे दाखवून अर्ज फेटाळण्यात आले. या विरोधात ठेवीदारांनी हायकोर्टात धाव घेतली आणि सक्षम प्राधिकरणाचा आदेश रद्द करून पैसे देण्याचे आदेश मिळवले. तरीही सक्षम प्राधिकरणाने हायकोर्टाच्या आदेशाकडे दुर्लक्ष करून पुन्हा कागदपत्रांच्या कारणावरून अर्ज नाकारले. निवेदन स्वीकारताना जिल्हाधिकारी मोहम्मद रोशन यांनी सांगितले की हा प्रकरण लोकांसाठी धडा आहे. नागरिकांनी पैसे कुठे गुंतवायचे याबाबत जागरूक असणे गरजेचे आहे. कायदा नागरिकांच्या संरक्षणासाठी आहे असेही त्यांनी नमूद केले. ಇದೇ ಉದಾಹರಣೆ. ಎಲ್ಲ ವಂಚನೆ ಆದ ನಂತರ ಬರೋಕಂತ ಮುಂಚೆ ವಂಚನೆ ಆದ ನಂತರ ಪ್ರಕರಣಗಳಲ್ಲಿ ಇತರ ನ್ಯೂನತೆಗಳು ಬರ್ತವೆ. ಇದಾಗಬಾರ್ದಂದ್ರೆ ಜನರು ಅವರ ದುಡ್ಡನ್ನು ರಕ್ಷಣೆ ಮಾಡ್ಕೋಬೇಕು. ಎಲ್ಲಿ ಹಾಕ್ತಾ ಇದ್ದಾರೆ, ಯಾವ ರೀತಿನಲ್ಲಿ ಹಾಕ್ತಾ ಇದ್ದಾರೆ ನೋಡ್ಕೊಂಡು ಹಾಕಬೇಕು.
ಕಾನೂನು ಇರೋದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೇನೆ. ಬಟ್ ನೀವು ಯಾವ ರೀತಿಯ ದುಡ್ಡನ್ನಲ್ಲಿ ಹಾಕ್ತಾ ಇದ್ದೀರಿ ಅದನ್ನು ನೋಡ್ಕೊಂಡು ಹಾಕ್ಬೇಕು. ಇದೊಂದು ಮಾದರಿ, ಇದೊಂದು ಉದಾಹರಣೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇವೆಲ್ಲ ಆಗೋ ಮುಂಚೆ ನಾವು ಪ್ರಿವೆಂಟಿವ್ ಆಕ್ಷನ್ ತಗೊಳ್ತಾ ಇದ್ವಿ. ಅದರಲ್ಲಿ ಜನರು, ನಮ್ಮ ಪ್ರೇಕ್ಷಕರು ನಮಗೆ ಸಹಕಾರ ಕೊಡಬೇಕು. ಸರ್, ಇದು ಈ ತರ ಡಾಕ್ಯುಮೆಂಟ್ ಕೇಳಿದ राजेकर हिरेमठ, KMM मराठी, बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.